ಬುರುಡೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಚಿನ್ನಯ್ಯನೇ ಈಗ ನಂಬರ್ 1 ಆರೋಪಿ. ತನಿಖೆಗೆ ಇಳಿಯುತ್ತಾ ಎನ್ಐಎ ಇಡಿ. ನಮಸ್ಕಾರ ಸ್ನೇಹಿತರೆ, ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಈಗ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿವೆ. ಒಂದ್ ಕಡೆ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದ ಸುಜಾತ ಭಟ್ ಕೇಸ್ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ರೆ, ಇತ್ತ ವಿಡಿಯೋ ಮಾಡಿ ರಕ್ತ ಕುದಿತಾ ಇಲ್ವಾ ನಿಮಗೆ ಅಂತ ಹೇಳಿದ್ದ ಸಮೀರ್ ಗೂ ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ. ಈ ನಡುವೆ ಅನಾಮಿಕ ದೂರುದಾರ ಖ್ಯಾತಿಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರನ್ನ ಈ ಪ್ರಕರಣದಲ್ಲಿ ನಂಬರ್ 1 ಆರೋಪಿ ಮಾಡಲಾಗಿದೆ. ಹಿಂದಿನ ಎಲ್ಲ ಕೇಸ್ಗಳನ್ನು ತೆಗೆದುಹಾಕಿ ಈಗ ಹೊಸ ಮತ್ತು ಗಂಭೀರ ಕೇಸ್ಗಳನ್ನು ಹಾಕಲಾಗಿದೆ. ಇದರ ನಡುವೆ ಪ್ರಕರಣದ ತೀವ್ರತೆಯಿಂದ ಕೇಂದ್ರೀಯ ತನಿಖಾ ತಂಡಗಳು ಕೂಡ ಇಡಿ ಎನ್ಐಎ ಇದಕ್ಕೆ ಬರಬೇಕು ಅನ್ನೋ ಆಗ್ರಹ ಜೋರಾಗಿದೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸದರು, ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲೆಟರ್ ಬರೆಯೋಕೆ ಶುರು ಮಾಡಿದ್ದಾರೆ, ಎನ್ಐಎ ಇಡಿ ತನಿಖೆಗೆ ಆಗ್ರಹಿಸಿ. ಹಾಗಿದ್ರೆ ಬುರುಡೆ ಕೇಸ್ಗೆ ಎನ್ಐಎ ಬರುತ್ತಾ? ಇಡಿ ಬರಬೇಕು ಅಂತ ಯಾಕೆ ಕೇಳಲಾಗ್ತಿದೆ? ಅಷ್ಟಕ್ಕೂ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಈ ಕೇಸ್ ತನಿಖೆ ಮಾಡೋಕೆ ಸಾಧ್ಯನಾ? ಸಿದ್ದು ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡಬೇಕಾಗಿ ಬರುತ್ತಾ ಅಥವಾ ಹಾಗೇನೆ ಬರ್ಬೋದಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ತಿಮರೋಡಿ ಮನೆಯಲ್ಲಿ ತಲ್ವಾರ್, ಎನ್ಐಎ ತನಿಖೆಗೆ ಹೆಚ್ಚಿದ ಒತ್ತಡ. ಸ್ನೇಹಿತರೆ, ಇಂಟರ್ನ್ಯಾಷನಲಿ ಸುದ್ದಿ ಮಾಡಿದ ಈ ಪ್ರಕರಣ ಈಗ ಊಹೆಗೂ ಮೀರಿದ ಟ್ವಿಸ್ಟ್ ಗಳನ್ನ ಪಡಿತಾ ಇದೆ. ಕಥೆ ಕಂಪ್ಲೀಟ್ ಉಲ್ಟಾ ಆಗೋ ರೀತಿ ಕಾಣಿಸ್ತಾ ಇದೆ. ಆರಂಭದಲ್ಲಿ ಯಾರು ತಮ್ಮನ್ನ ಹೋರಾಟಗಾರರು, ಸತ್ಯ ಶೋಧಕರು ಅಂತ ಕರ್ಕೊಳ್ತಾ ಇದ್ರು, ಅವರ ವಿರುದ್ಧ ಈಗ ತನಿಖೆಯ ಬಾಣ ತಿರುಗಿದೆ. ಉದಾಹರಣೆಗೆ ಚಿನ್ನಯ್ಯ ಅವ್ರನ್ನೇ ತಗೊಂಡ್ರೆ, ಮುಂಚೆ ಸಾಕ್ಷಿದಾರ, ದೂರುದಾರ ಅಂತ ಪ್ರೊಟೆಕ್ಷನ್ ಕೊಟ್ಟು ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಈಗ ಈ ಪ್ರಕರಣದಲ್ಲಿ ಚಿನ್ನಯ್ಯ A1 ಆರೋಪಿ. ಹಿಂದೆ ದಾಖಲಿಸಿಕೊಂಡಿದ್ದ ಸೆಕ್ಷನ್ ಕೈಬಿಟ್ಟು ಹೊಸ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಆಗಿದೆ. ಆರೋಪಿ ಚಿನ್ನಯ್ಯನ ವಿರುದ್ಧ BNS 336, BNS 230, BNS 231, BNS 229, BNS 227, BNS 228, BNS 240, BNS 236, BNS 233, BNS 248 ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಿಸಿಕೊಂಡು ತನಿಖೆ ಶುರು ಮಾಡಲಾಗಿದೆ. ಸ್ನೇಹಿತರೆ, ಒಂದ್ಸಲ ಸೆಕ್ಷನ್ಗಳನ್ನ ನೋಡಿ. ಇವು ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೊಡೋ ಸೆಕ್ಷನ್ಗಳು. ಈ BNS 336 ಇದು ಫೋರ್ಜರಿಗೆ ಹಾಕೋ ಕೇಸ್. ಸುಳ್ಳು ದಾಖಲೆ ಸೃಷ್ಟಿಸಿ ಯಾರಿಗಾದರೂ ಬೇರೆಯವರಿಗೆ ಹಾನಿ ಮಾಡೋ ಉದ್ದೇಶದಿಂದ ಅಪರಾಧ ಮಾಡಿದಾಗ ಈ ಕೇಸ್ ಹಾಕ್ತಾರೆ. ಇದರಲ್ಲಿ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ವಂಚನೆಯ ಉದ್ದೇಶದಿಂದ ನಕಲಿ ಮಾಡಿದ್ದಕ್ಕೆ ದಂಡ ಕೂಡ ಹಾಕಬಹುದು. ಹಾಗೆ ಸೆಕ್ಷನ್ 230 ಕೂಡ ದಾಖಲಾಗಿದೆ. ಇದು ತುಂಬಾ ಸೀರಿಯಸ್ ಸೆಕ್ಷನ್. ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಅವರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಿಸೋಕೆ, ಅಂದರೆ ಗಲ್ಲು ಶಿಕ್ಷೆ ಕೊಡಿಸೋಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸೋ ಪ್ರಯತ್ನ ಮಾಡಿದ್ರೆ ಈ ಕೇಸ್ ಹಾಕ್ತಾರೆ. ಅಂದರೆ ಯಾರಿಗಾದರೂ ಗಲ್ಲು ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಸುಳ್ಳು ಕೇಸ್ ಹಾಕಿದ್ರೆ ಆ ರೀತಿ ಆರೋಪಗಳನ್ನು ಮಾಡಿ ಈ ಕೇಸ್ ಹಾಕ್ತಾರೆ. ಇದರಲ್ಲಿ ಜೀವನ ಪರ್ಯಂತ ಶಿಕ್ಷೆ ಮತ್ತು 10 ವರ್ಷ ಜೈಲು ಆಗಬಹುದು. ಮೂರನೇದಾಗಿ BNS 231, ಇದು ಕೂಡ ಅದೇ ಸುಳ್ಳು ಕೇಸ್ಗೆ ಸಂಬಂಧಪಟ್ಟ ಸೆಕ್ಷನ್. ಹಾಗೆ ಸೆಕ್ಷನ್ 229, ಇದು ವಿಚಾರಣೆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಹಾಕೋ ಕೇಸ್. BNS 228, ವಿಚಾರಣೆಯನ್ನ ಮ್ಯಾನಿಪುಲೇಟ್ ಮಾಡೋರ ವಿರುದ್ಧ ಹಾಕೋ ಕೇಸ್. BNS 240, ಸಿವಿಲ್ ಅಧಿಕಾರಿಗಳಿಗೆ, ತನಿಖೆ ಮಾಡೋರಿಗೆ ತಪ್ಪು ಮಾಹಿತಿ ಕೊಡೋ ಕೇಸ್. BNS 236, ಸುಳ್ಳು ದಾಖಲೆ, ಸುಳ್ಳು ಹೇಳಿಕೆಗೆ. BNS 233, ಕೋರ್ಟ್ಗೆ ತಪ್ಪು ಮಾಹಿತಿ ರವಾನೆ ಪ್ರಕರಣಕ್ಕೆ ಹಾಕೋ ಕೇಸ್. BNS 238, ಸಾಕ್ಷ್ಯ ನಾಶ ಮಾಡಿದ್ರೆ. ಹೀಗೆ ಸಾಕಷ್ಟು ಗಂಭೀರ ಕೇಸಸ್ ಅನ್ನ ಹಾಕಲಾಗಿದೆ ಸೆಕ್ಷನ್ಗಳನ್ನ. ಹೀಗಾಗಿ ಈ ಕೇಸ್ ಯಾವ ಕಡೆಗೆ ತಿರುಗ್ತಾ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಈ ಮಧ್ಯೆ ತಿಮರೋಡಿ ಮನೆಯಲ್ಲಿ 3 ಲಾಂಗ್ಗಳು ಅಂದರೆ ತಲವಾರುಗಳು ಸಿಕ್ಕಿರೋ ಮಾಹಿತಿ ಇದ್ದು ಪ್ರಕರಣ ಮತ್ತಷ್ಟು ಗಂಭೀರ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಇದರ ಹಿಂದೆ ದೊಡ್ಡ ಪಿತೂರಿ ನಡೆದಿದೆ ಅಂತಲೂ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡೋಕೆ ವಿದೇಶದಿಂದ ಹಣ ಹರಿದಿದೆ ಅಂತ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಪತ್ರ ಬರೆದು ತನಿಖೆಗೆ ಆಗ್ರಹಿಸಿದ್ದಾರೆ. ಕೆಲವರು ದೇಗುಲದ ಪಾವಿತ್ರ್ಯತೆಗೆ ಧಕ್ಕೆ ತರೋ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಫಾರಿನ್ನಿಂದ ಫಂಡಿಂಗ್ ಬಂದಿರೋ ಬಗ್ಗೆ ದೂರಿದೆ. ಹೀಗಾಗಿ ಇಡಿ ಹಣಕಾಸು ಅಕ್ರಮಗಳನ್ನು, ಅಪರಾಧಗಳನ್ನು ತನಿಖೆ ಮಾಡೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ತನಿಖೆಗೆ ಇಳಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅವರು ಅನಾಮಧೇಯ ವ್ಯಕ್ತಿಯಿಂದ ದಾರಿ ತಪ್ಪಿಸೋ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಅನಾಮಧೇಯ ವ್ಯಕ್ತಿಯ ನಾಮ ಈಗ ಗೊತ್ತಾಗಿದೆ, ಚಿನ್ನಯ್ಯ ಅಂತ. ಅಷ್ಟು ಮಾತ್ರ ಅಲ್ಲ, AI ಮೂಲಕ ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದವರಿಗೆ ವಿದೇಶದಿಂದ ಹಣ ಬರ್ತಾ ಇದೆ ಅಂತ ಆರೋಪಿಸಿ ಬಜರಂಗ ದಳದ ಮುಖಂಡರು ಕೂಡ ಇಡಿಗೆ ಪತ್ರ ಬರೆದಿದ್ದಾರೆ. ಇತ್ತ ಬಿಜೆಪಿ ಕೂಡ ಎನ್ಐಎ ತನಿಖೆಗೆ ಆಗ್ರಹ ಮಾಡಿದೆ. ರಾಜ್ಯ ಸರ್ಕಾರ ಜನರ ವಿಶ್ವಾಸ ಉಳಿಸ್ಕೋಬೇಕು ಅಂದ್ರೆ ಪ್ರಕರಣವನ್ನ ಎನ್ಐಎಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳಿದೆ. ರಾಜ್ಯ ಸರ್ಕಾರ ನಿರಾಕರಿಸಿದೆ. ನಾವು ಪೊಲೀಸರೇ ಚೆನ್ನಾಗಿ ಮಾಡ್ತಿದ್ದಾರೆ, 90% SIT ತನಿಖೆ ಮುಗಿದಿದೆ, ಬೇಡ ಅಂತ ಹೇಳಿದೆ. ಆದರೆ ಒಂದು ವೇಳೆ ಇದರಲ್ಲಿ ಗಂಭೀರ ಆರೋಪಗಳು ಇನ್ನಷ್ಟು ಕ್ಲಿಯರ್ ಆಗಿ ಸೆಟ್ ಆಗ್ತಾ ಬಂದರೆ, ಸಾಕ್ಷ್ಯಗಳು ಸಿಗ್ತಾ ಬಂದರೆ
NIA ಮತ್ತು ED ಎಂಟ್ರಿ ಆಗೋದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಯಾಕಂದರೆ ED ಮತ್ತು NIA ಇರೋದೇ ಇದಕ್ಕೆ. ನಿಮಗೆ ಗೊತ್ತಿರೋ ಹಾಗೆ ಈ ವಿವಾದ ಮೊದಲಿಂದಲೂ ಅತ್ಯಂತ ಸೂಕ್ಷ್ಮ ಪ್ರಕರಣ, ಕೋಟ್ಯಂತರ ಭಕ್ತರ ಭಾವನೆಗಳನ್ನು ಕೆರಳಿಸೋ ಪ್ರಕರಣ. ಯಾಕಂದರೆ ಸ್ಥಳ ಇದೆಯಲ್ಲ, ಕರ್ನಾಟಕದ ತಿರುಪತಿ ಲೆವೆಲ್ಗೆ ದಕ್ಷಿಣ ಭಾರತದಲ್ಲಿ ಇನ್ನೊಂದು ತಿರುಪತಿ ರೀತಿಯಲ್ಲಿ ಫೇಮಸ್ ಆಗಿದ್ದ ಜಾಗ, ಭಕ್ತಿಯನ್ನು ಗಳಿಸಿದ್ದ ಜಾಗ ಕೋಟ್ಯಂತರ ಜನರಿಂದ. ಇದೇ ಕಾರಣಕ್ಕೆ SIT ತುಂಬ ಗಂಭೀರವಾಗಿ ಎಚ್ಚರಿಕೆಯಿಂದ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಈಗ ಇಲ್ಲಿ ತನಕ ಕೂಡ SIT ತನಿಖೆ ಚೆನ್ನಾಗಿ ನಡೀತಾ ಇದೆ. ಮುಂದೇನಾಗುತ್ತೆ ನೋಡಬೇಕು. ಸೊ ಈ ಕೇಸಲ್ಲಿ ಇನ್ನಷ್ಟು ವಿಚಾರಗಳು ಹೊರಗೆ ಬಂದರೆ, ಅಕ್ರಮ ಹಣ ವರ್ಗಾವಣೆಯಂತಹ ಸಾಕ್ಷ್ಯಗಳು ಸಿಕ್ಕಿದ್ರೆ ಮತ್ತು ದೊಡ್ಡ ಕಾನ್ಸ್ಪಿರಸಿ ನಡೆದಿದೆ ಇಲ್ಲಿ, ಒಂದು ಧಾರ್ಮಿಕ ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವನೆಗಳನ್ನು ಕೆರಳಿಸಿ ಕೋಟ್ಯಂತರ ಜನರ ನಡುವೆ ದೊಡ್ಡ ದಂಗೆ ರೀತಿಯ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡೋಕ್ಕೆ ಕುಮ್ಮಕ್ಕನ್ನು ಕೊಟ್ಟಿರೋ ಎವಿಡೆನ್ಸ್ ಏನಾದರೂ ಎಮರ್ಜ್ ಆಗ್ತಾ ಬಂದರೆ ಆವಾಗ NIA ಕೂಡ ಎಂಟ್ರಿ ಕೊಡಬೇಕಾಗತ್ತೆ. ಹಣಕಾಸಿನ ಕಾನ್ಸ್ಪಿರಸಿಗೆ ED ಹಾಗೂ ಸಾಮಾಜಿಕವಾಗಿ ದಂಗೆಯಂಥ ವಾತಾವರಣ ಸೃಷ್ಟಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ಎಂಟ್ರಿ ಕೊಡಬೇಕಾಗತ್ತೆ. ಹಾಗಿದ್ರೆ ಸಿದ್ದು ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡುತ್ತಾ? ಸ್ನೇಹಿತರೆ, NIAಗಾಗಲಿ EDಗಾಗಲಿ ಇಡೀ ಭಾರತಕ್ಕೆ ಅನ್ವಯವಾಗುವಂತೆ ಕೆಲಸ ಮಾಡೋ ಪರ್ಮಿಷನ್ ಇದೆ, ಅಧಿಕಾರ ಇದೆ. ಯಾವುದೇ ರಾಜ್ಯಗಳಿಂದ ವಿಶೇಷ ರೀತಿಯ ಅನುಮತಿ ಇವರಿಗೆ ಬೇಕಾಗಿಲ್ಲ. ಹಾಗಂತ ಎಲ್ಲ ಪ್ರಕರಣಗಳನ್ನು ನೇರವಾಗಿ ಇವರೇ ಕೈಗೆತ್ತಿಕೊಳ್ಳೋದು ಇಲ್ಲ. ಒಂದು ವೇಳೆ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಕೇಸ್ NIA ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆ ಕೇಸನ್ನು ಸ್ವಯಂ ಪ್ರೇರಿತವಾಗಿ, ಅಂದರೆ ಸೊಮೋಟೋ ಕೇಸ್ ಮೂಲಕ NIAಗೆ ಕೈಗೆತ್ತಿಕೊಳ್ಳುವಂತೆ ಸೂಚನೆ ಕೊಡಬಹುದು. ಇಲ್ಲ ಅಂದರೆ ಪ್ರಕರಣದ ತೂಕ ಮತ್ತು ತೀವ್ರತೆಯನ್ನು ನೋಡಿ ಆಯಾ ರಾಜ್ಯ ಸರ್ಕಾರಗಳು ಕೂಡ NIA ಕೊಡ್ತೀವಿ ಅಂತ ಹೇಳಬಹುದು. NIA ಕಾಯ್ದೆಯ ಸೆಕ್ಷನ್ 6ರಲ್ಲಿ ತಿಳಿಸಿರುವ ಹಾಗೆ ರಾಜ್ಯ ಸರ್ಕಾರ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರೋ ಪ್ರಕರಣಗಳನ್ನು NIAಗೆ ಕೊಡೋಕೆ ಕೇಂದ್ರಕ್ಕೆ ರಿಕ್ವೆಸ್ಟ್ ಮಾಡ್ಬೋದು. ಇದಾದಮೇಲೆ ಕೇಂದ್ರ ಸರ್ಕಾರ ಈ ಪ್ರಕರಣ ವಹಿಸ್ಕೊಳ್ಳೋಕೆ NIAಗೆ ಹೇಳ್ಬೋದು. ಆಮೇಲೆ ರಾಜ್ಯ ಸರ್ಕಾರ ಮತ್ತು NIA ಒಟ್ಟಿಗೆ ಕೆಲಸ ಮಾಡ್ತಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಏನಾದರೂ ಕೂಡ ದೇಶದ ಭದ್ರತೆಗೆ ಧಕ್ಕೆ ಬಂದರೆ, ಸಾಮಾಜಿಕವಾಗಿ ದಂಗೆಯಂತಹ ಸನ್ನಿವೇಶ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದು ಕಂಡು ಬಂದರೆ NIA ಬಂದೇ ಬರಬೇಕು ಕೂಡ. ನಿಮ್ಮ ಗಮನಕ್ಕಿರ್ಬೋದು, ಈ ಹಿಂದೆ ಕುಕ್ಕರ್ ಸ್ಫೋಟ ಪ್ರಕರಣದಲ್ಲೂ ಕೂಡ ಕ್ಷೇತ್ರಕ್ಕೆ ಹಾನಿ ಮಾಡೋಕೆ ಅಂತಲೇ ಕುಕ್ಕರ್ ತಗೊಂಡು ಹೊರಟಿದ್ರು, ಮೊದಲೇ ಸ್ಫೋಟ ಆಯಿತು ಅನ್ನೋದು ಕೂಡ NIA ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಹಾಗಾಗಿ NIA ಬರೋದನ್ನು ಅಲ್ಲಗಳೆಯೋಕೆ ಆಗಲ್ಲ ಈಗ. ಜೊತೆಗೆ ಈ ಕೇಸಲ್ಲಿ ವಿದೇಶದಿಂದ ಫಂಡಿಂಗ್ ಆಗಿದೆ, ಅಂತಾರಾಷ್ಟ್ರೀಯ ಕಾನ್ಸ್ಪಿರಸಿ ಇದೆ, ಅಥವಾ ಲೋಕಲ್ ಲೆವೆಲಲ್ಲೇ ಆದರೂ ಕೂಡ ಭಾರಿ ಪ್ರಮಾಣದಲ್ಲಿ ದುಡ್ಡು ಸುರಿದು ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡ್ರಿಂಗ್ ಎಲ್ಲ ಮಾಡಿ ದುಡ್ಡಿನ ಸುರಿಯುವಿಕೆ ಮೂಲಕ ಆರೋಪಗಳನ್ನು ಆಂಪ್ಲಿಫೈ ಮಾಡೋಕೆ, ಆರೋಪಗಳಿಗೆ ಜೋರು ಧ್ವನಿ ಸಿಗೋ ರೀತಿ, ಹೆಚ್ಚು ಪ್ರಚಾರ ಸಿಗೋ ರೀತಿ ಪೇಮೆಂಟ್ಗಳನ್ನು ಸುಮಾರು ಕಡೆ ಮಾಡಲಾಗಿದ್ರೆ ಆ ದುಡ್ಡು ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಅನ್ನೋದನ್ನು ಪತ್ತೆ ಹಚ್ಚೋಕ್ಕೂ ಕೂಡ ED ಬೇಕಾಗತ್ತೆ ಈ ಕೇಸ್ನಲ್ಲಿ. ಆವಾಗ EDಗೆ ಫುಲ್ ಪವರ್ ಬರುತ್ತೆ ಈ ಕೇಸ್ನಲ್ಲಿ. ಯಾಕಂದರೆ ಸ್ನೇಹಿತರೆ, ED ಕೆಲಸ ಮಾಡೋದೇ 2 ಪ್ರಮುಖ ಕಾಯ್ದೆಗಳ ಮೂಲಕ. ಒಂದು ಫೆಮಾ, ಇನ್ನೊಂದು PMLA. ಫೆಮಾ ಅಂದ್ರೇನು? ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ 1999. ಹವಾಲದಂಥ ಕೇಸ್ಗಳು, ಅಕ್ರಮ ವಿದೇಶಿ ಹಣದ ಟ್ರಾನ್ಸ್ಫರ್ ಮತ್ತು ದುರುದ್ದೇಶಕ್ಕೆ ಅದರ ಬಳಕೆ, ಅದೆಲ್ಲವನ್ನ ED ಹ್ಯಾಂಡಲ್ ಮಾಡುತ್ತೆ. ಇನ್ನೊಂದು PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002. ಈ ಕಾಯ್ದೆ ಅಡಿಯಲ್ಲಿ ದೇಶದಲ್ಲಿ ಅಕ್ರಮ ಹಣ ವರ್ಗಾವಣೆಯನ್ನು, ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋ ಪ್ರಯತ್ನವನ್ನು, ಇದೆಲ್ಲವನ್ನ ED ಇನ್ವೆಸ್ಟಿಗೇಟ್ ಮಾಡುತ್ತೆ. ಇಲ್ಲಿ ED ಬಂದರೆ ಇದೆಯಲ್ಲ ಬಹಳ ಕಷ್ಟ. ಯಾಕಂದರೆ ಈ PMLA ಕೇಸಲ್ಲಿ ತುಂಬ ಗಂಭೀರವಾದ ಅಧಿಕಾರ, ಸೀರಿಯಸ್ ಪವರ್ ಇದೆ EDಗೆ. ಯಾವ ಲೆವೆಲ್ಗಂದರೆ EDಗೆ ಅನಿಸ್ತು ಅಂತ ಅನ್ಕೊಳ್ಳಿ, ಅವ್ರು ಅರೆಸ್ಟ್ ಮಾಡಿ ಹೊತ್ಕೊಂಡು ಹೋದ್ರು ಅಂತ ಅನ್ಕೊಳ್ಳಿ, ಆರೋಪಗಳನ್ನು ಮಾಡಿ ED ಅವರು. ಆವಾಗ ಬೇಲ್ ಸಿಗಬೇಕು ಅಂದರೂ ಕೂಡ ತುಂಬ ಕಷ್ಟ ಇದೆ. ಯಾಕಂದರೆ ಕೋರ್ಟಲ್ಲಿ ಹೋದಾಗ ಕೇಸು ED ಅವರು ಆರೋಪಿ ಅಂತ ಹೇಳುತ್ತೆ ಅಂತ ಅನ್ಕೊಳ್ಳಿ. ನಮಗೆ ಅನಿಸ್ತಾ ಇದೆ ತುಂಬ ಸೀರಿಯಸ್ ವಿಚಾರ ಇದೆ ಇವ್ರ ಮೇಲೆ, ಈ ಕಾರಣಕ್ಕೆ ಅಂತ ED ಹೇಳುತ್ತೆ ಅಂತ ಅನ್ಕೊಳ್ಳಿ. ಆಗ ಪ್ರೂವ್ ಮಾಡೋಕೆ ಇಮಿಡಿಯೇಟ್ಲಿ ED ಆಧಾರಗಳನ್ನು ಕೊಡಬೇಕು ಅಂತಿಲ್ಲ, ನಾವು ತನಿಖೆ ಮಾಡ್ತಾ ಇದ್ದೀವಿ, ಬೇಲ್ ಕೊಡಬೇಡಿ ಅಂತ ಹೇಳುತ್ತೆ. ಆವಾಗ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರೋ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಗೊತ್ತಾ? ಇಲ್ಲ, ನಾನು ನಿರಪರಾಧಿ, ನಂಗೆ ಬೇಲ್ ಕೊಡಿ, ನೀವು ಬೇಲ್ ಕೊಡ್ಬೋದು ನನಗೆ ಅಂತೇಳಿ ಕನ್ವಿನ್ಸ್ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಗೊತ್ತಾ? ಆರೋಪಿ ಮೇಲಿರುತ್ತೆ. ಆರೋಪಿ ತನ್ನನ್ನು ತಾನು ಪ್ರೂವ್ ಮಾಡ್ಕೋಬೇಕು ಇನ್ನೋಸೆಂಟ್ ಅಂತ ಹೇಳಿ ED ಮುಂದೆ ಫೈಟ್ ಮಾಡಿ. ವೆರಿ ಡಿಫಿಕಲ್ಟ್ ಇದು. ಅವ್ರು ಸಾಬೀತು ಮಾಡಬೇಕಾಗತ್ತೆ ನನ್ನ ತಪ್ಪೇ ಇಲ್ಲ ಅಂತ ಹೇಳಿ. ಅವ್ರ ಜವಾಬ್ದಾರಿ ಆಗುತ್ತೆ ಇನ್ನೋಸೆನ್ಸನ್ನು ಸಾಬೀತು ಮಾಡ್ಕೊಳ್ಳೋದು. ಹಾಗಾಗಿನೇ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಥರದವರೆಲ್ಲ ವರ್ಷಾನುಗಟ್ಟಲೆ 6 ತಿಂಗಳು ಜೈಲಿಗೆ ಹೋಗಿರೋದು. ಇವರಿಗೆ ಎಷ್ಟು ಕಷ್ಟ ಆಗ್ಬೋದು ಒಂದು ವೇಳೆ ಈಗ ED ಬಂತು ಅಂತ ಹೇಳಿದ್ರೆ ಈ ಕೇಸಲ್ಲಿ. ಹಾಗಾಗಿ ED ಮತ್ತು NIA ಬರಬೇಕು ಅನ್ನೋ ಆಗ್ರಹ ಜಾಸ್ತಿ ಆಗ್ತಿದ್ದ ಹಾಗೆ ಯಾರಿಗಾದರೂ ಕೂಡ ಇದರಲ್ಲಿ ಆರೋಪಿತರು ಯಾರಿರ್ತಾರೆ ಅವರಿಗೆ ನಡುಕ ಶುರುವಾಗುತ್ತೆ. ನೋಡ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಏನೇ ಬೆಳವಣಿಗೆ ಆದರೂ ಕೂಡ ನಿಮಗೆ
ಕಂಪ್ಲೀಟ್ 360 ಡಿಗ್ರಿ ಇನ್ಫಾರ್ಮೇಷನ್ ಒಂದಿಗೆ ಮಾಹಿತಿ ತಲುಪಿಸುವ ಪ್ರಯತ್ನ ನಾವು ಮಾಡ್ತೀವಿ. ಹಾಗಾಗಿ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.